ಕನಕದಾಸರ ಜಯಂತಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಕನಕದಾಸರು 16ನೇ 15ನೇ ಶತಮಾನದಲ್ಲೇ ಜಾತಿಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ಹೋರಾಟವನ್ನು ಮಾಡಿ ಎಲ್ಲ ಕುಲದವರು ಒಂದೇ ಅಂತೇಳಿ ಸಾರದಂಥ ಮಹಾ ದಾರ್ಶನಿಕ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ವಿಜಯನಗರದ ಅರಸರು 77 ಹಳ್ಳಿಗಳನ್ನು ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಬರಿಗಾಲಲ್ಲೇ 77 ಹಳ್ಳಿಗಳಿಗೆ, ಅವಾಗೆಲ್ಲ ಕಾರೆಲ್ಲ ಇರಲಿಲ್ಲ, 77 ಹಳ್ಳಿಗಳಿಗೆ ಭೇಟಿ ಕೊಟ್ಟು ತಮ್ಮ ದಾಸ ಚಿಂತನೆಯ ಮೂಲಕ ಆ ಹಳ್ಳಿಗಳಲ್ಲಿ ಸಮಾಜದಲ್ಲಿ ಒಗ್ಗಟ್ಟನ್ನು ತರಬೇಕು, ಜಾತಿಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ಬಹಳ ಒಂದು ಹೋರಾಟವನ್ನೇ ಮಾಡಿದಂಥ ಒಂದು ದಾರ್ಶನಿಕರು. ಅವತ್ತು ಇವರು ಯಾರು ಕೂಡ ಗುರುಕುಲದಲ್ಲಿ ಕಲಿತವರಲ್ಲ, ಸಂಸ್ಕೃತಿಯನ್ನು ಓದ್ದವರಲ್ಲ, ಪಾಠವನ್ನು ಯಾವುದೇ ಗುರುಕುಲದಲ್ಲಿ ಹೇಳ್ಕೊಡ್ಲಿಲ್ಲ ಅವರಿಗೆ. ಯಾಕಂದರೆ ಶೂದ್ರರಿಗೆ ಆಗ ಗುರುಕುಲವನ್ನು ನಿಷೇಧವನ್ನು ಮಾಡಿದರು, ಅವ್ರಿಗೆ ಯಾವತ್ತೂ ಪಾಠಗಳನ್ನು ಹೇಳ್ಕೊಡ್ಲಿಲ್ಲ. ಇವರಾಗಲಿ ವಾಲ್ಮೀಕಿ ಆಗಿರಲಿ, ಇವ್ರು ಯಾರೂ ಕೂಡ ಗುರುಕುಲದಲ್ಲಿ ಕಲಿದೇನೆ ಸಮಾಜದಲ್ಲಿ ಒಂದು ಸಮಾನತೆಯನ್ನು ತಂದವರು. ಈ ಸಮಾನತೆಗೆ ಮೆಚ್ಚಿ ಉಡುಪಿಯ ಶ್ರೀಕೃಷ್ಣನೇ ಪೂರ್ವದಲ್ಲಿದ್ದವರು ಪಶ್ಚಿಮಕ್ಕೆ ತಿರುಗಿ ದರ್ಶನವನ್ನು ಕೊಟ್ಟಂಥ ಭಕ್ತಿಯನ್ನು ಅವತ್ತಿಂದ ಭಕ್ತ ಕನಕದಾಸ ಅಂತ ಆದರು. ಕನಕದಾಸರ ಬಗ್ಗೆ 5 ನಿಮಿಷ 1 ನಿಮಿಷದಲ್ಲಿ ಮಾತಾಡೋದಕ್ಕಾಗಲ್ಲ, ಗಂಟೆಗಟ್ಟಲೆ ಮಾತಾಡ್ಬೋದು. ನಿಮ್ಮೆಲ್ಲರಿಗೂ ಕನಕ ಜಯಂತಿಯ ಶುಭಾಶಯಗಳು. ಮುಂದಿನ ಬಾರಿ ಕನಕ ಜಯಂತಿಗೆ ಕುರುಬರ ಸಂಘದ ಜೊತೆ ನಾನೇ ಇನ್ವಾಲ್ವ್ ಆಗ್ತೀನಿ. ಈ ರೀತಿ ಚೇರ್ಗಳು ಖಾಲಿ ಇರಬಾರ್ದು. ಕನಕರ ದಾಸರ ಜಯಂತಿಯ ದಿನ ಇಡೀ ಸಮುದಾಯ ಬರಬೇಕು. ನಾನು ಈ ಬಾರಿ ಒತ್ತಡದಲ್ಲಿ ಇದ್ದಿದ್ದರಿಂದ ಇನ್ವಾಲ್ವ್ ಆಗಲಿಲ್ಲ. ಮುಂದಿನ ವರ್ಷ ಇಡೀ ಈ ಚೇರೆಲ್ಲ ತುಂಬಿ ಚೆನ್ನಾಗಾಗೋ ರೀತಿ ಮಾಡೋಣ. ಈ ರೀತಿ ಇರಬಾರ್ದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.